ಇನ್ಸ್ಪೆಕ್ಟರ್ ಸಾಹೇಬ್ರೆ, ಏನು ಮಾಡ್ತಾ ಇದ್ದೀರಿ? ಬನ್ನಿ ಶ್ರೀಮಂತರೇ, ಕುಳಿತುಕೊಳ್ಳಿ. ಪೊಲೀಸ್ ಸ್ಟೇಷನ್ ನನ್ನದಿರುವಾಗ ಕುಳಿತುಕೊಂಡು ಮಾತನಾಡಲು ನಾನು ಬಂದಿಲ್ಲ. ಮತ್ತೇನು ಸಮಾಚಾರ ತಂದಿರುವಿರಿ? ಸಮಾಚಾರ ಬಂಡಿ ಹಣ್ಣು ತಿಂದು ಬಕಾಸುರನಂತೆ ತಿರುಗಾಡುತ್ತಿರುವ ಈ ನರಸಿಂಹನಿಗೆ ಏನು ಶಿಕ್ಷೆ ಕೊಟ್ಟಿತು ನಿಮ್ಮ ಸರ್ಕಾರ? ಹಾಗಲ್ಲ ಶ್ರೀಮಂತರೇ, ಈ ಕೊಲೆ ಬಗ್ಗೆ ತನಿಖೆ ನಡೆಸಲು ಸಿಐಡಿ ಅವರಿಗೆ ತಿಳಿಸಲಾಗಿದೆ. ನಾವು ಸರಿಯಾದ ತನಿಖೆ ಬಗ್ಗೆ ಹುಡುಕಾಡ್ತಾನೆ ಇದ್ದೀವಿ. ಮೋತ್ರಿ ಬಾಯಿನ ಈ ಕೊಲೆ ಮಾಡಿದ್ದನು ನಾನೇ ಕಣ್ಣಾರೆ ಕಂಡಿದ್ದೇನಂತ ಹೇಳುವಾಗ ನೀವು ಸಿಐಡಿ ಅವರಿಗೆ ಹೇಳಬೇಕಾಗಿತ್ತು. ಹಾಗಲ್ಲ, ತಾವು ಸಾಕು ಮಾಡ್ರಿ ನಿಮ್ಮ ಈ ನಾಟಕವನ್ನು. ಮರ್ಯಾದೆಯಿಂದ ನೀವೇ ಇವನನ್ನು ಬಟ್ಟೆ ಬೆಚ್ಚಿ ಬಾಯಿ ಬಿಡಿಸದಿದ್ದರೆ ನಿಮ್ಮ ಮೇಲೆ ನಾನೇ ಆಕ್ಷನ್ ತೆಗೆದುಕೊಳ್ಬೇಕಾಗುತ್ತದೆ. ನರಸಿಂಹನನ್ನು ಹೊರತನ್ನಿ. ಆಯ್ತು ಸರ್, ತಗೊಂಡ್ಬರ್ತೇನೆ. ಏನ್ಲೇ ನರಸಿಂಹ, ಆ ಸರ್ದಾರನ ಕೊಲೆ ನೀನ ಮಾಡಿದಂತ ಒಪ್ಕೊಳ್ತೀವೋ ಇಲ್ಲ ಬೂಟನ ಏಟ ತಿಂತೀವೋ? ಯಾರಿಗೆ ಬೂಟ್ ಏಟ್ ಹಾಕ್ತೀವೋ ಇನ್ಸ್ಪೆಕ್ಟರ್? ಆ ಸರ್ದಾರನ ಕೊಲೆ ನಾನೇ ಮಾಡಿದನಂತ ಯಾವ ಮುಂಡೆ ಮಗ ಹೇಳ್ತಾನೆ? ನಾನೇ ಹೇಳ್ತಿದ್ದೇನೆ ನರಸಿಂಹ, ನಾನೇ ಹೇಳ್ತಿದ್ದೇನೆ. ಹಾಗಾದರೆ ನೀನು ನಿನ್ನ ತಂದಿ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ. ಲೇ ನರಸಿಂಹ, ನನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಹತ್ತು ನಾಯಿ ನರಿಗಳಿಗೆ ಹಾಕಿ ಬಿಡುತ್ತೇನೆ. ಎಚ್ಚರ! ಇನ್ನೊಂದು ಸಾರಿ ನರಸಿಂಹನ ಹೆಸರು ಎತ್ತಿದರೆ ಎತ್ತಿದ ಈ ನಿನ್ನ ನಾಲಿ ಕತ್ತರಿಸಿ ಈ ಲಂಚಕೋರರ ಕೈಲಿ ಕೊಡ್ತೀನಿ. ಎಚ್ಚರ! ಎಚ್ಚರ! ನನಗೆ ಎಚ್ಚರ! ಎಚ್ಚರ ಹೇಳುವ ಸೂರ್ತನ ಇರುವ ಗಾಂಡ ಸಹ ನೀನೇ ಆಗಿದ್ದರೆ ಈ ಜೈಲು ಮುರಿದು ಪರಾರಿಯಾಗೋ ನೋಡೋಣ. ಕಾನೂನನ್ನು ಕೈಗೆ ಎತ್ತಿಕೊಂಡು ಹೇಡಿ ಅಂತ ತೆಪ್ಪಿಸಿಕೊಂಡು ಹೋಗುವಂತ ಹೇಡಿ ಅಲ್ಲ ಈ ನರಸಿಂಹ. ನಿಮ್ಮಂತ ಹರಾಮ್ ಖೋರ್ ಗುಂಡಗಳಿಗೆ ಏನ್ಲೇ ಹರಾಮ್ ಕೋರ್, ಏನ್ಲೇ ಹರಾಮ್ ಕೋರ್, ನಮಗೆ ಬೆಂಕಿ ಹಚ್ತೀಯ ಮಗನೇ? ಏನು ಅನ್ಎಕ್ಸ್ಪೆಕ್ಟರ್, ಹಾಗೇಕೆ ನಾಯಿಗೈತೆ ನಾಲಿಗೆ ಚಾಚಿ ತೇಗುತ್ತಿರುವೆಯ? ಇಷ್ಟೇ ನಾನಿನ ಪೌರುಷ?
ರೀತಿ ಸರಪಿನಿಂದ ಕಟ್ಟಿ ಹೊಡಿಯೋ ಕೆಲಸ ಒಂದು ಸೀರೆ ಊಟ ಹೆಂಗಸ ಮಾಡ್ತಾಳು. ನಿಮ್ಮಲ್ಲಿ ಅದೇ ಗಂಡಸ್ತಾನ ತಾಕತ್ತಿದ್ದರೆ ನನ್ನ ಮೈಗೆ ಕೈಗೆ ಕಟ್ಟಿ ಸರಪಿ ಉಚ್ಚಿ ಹೊಡ್ರಿ ನೋಡೋಣ. ನಿಮ್ಮಂತವ್ರು ನೆಕ್ಕಿ ಬಿಡುತ್ತೇನೆ. ನಿತ್ಯ ಸತ್ಯಕ್ಕೆ ದುಡಿಯೋ ನಮಗೆ ಹಾರಾಡ್ತೀಯ ಮಗನೇ? ಕೆಳಗಿಳಿಸುವ ನಿನ್ನ ಕೈಯನ್ನ. ಹಾಡು ಹೋಗ್ಲಿ. 12 ಗಂಟೆಗೆ ಸತ್ಯಭಾಮನ ಕೊಲೆ ಆದಾಗ ಎಲ್ಲಿ ಹೋಗಿತ್ತೋ ನಿನ್ನ ಸತ್ಯ ನಿನ್ನ ನಿತ್ಯ. ಹೊತ್ತು ಹೊಂಟರೆ ನಿನ್ನ ಟ್ಯಾನ ಮುಂದೆ ಕಳ್ಳ ಸಾಗಾಣಿಕೆ ಮಾಲು ಹೋಗೋದನ್ನು ನೋಡಿಕೊಂಡು ಹಾಗೆ ಕುಳಿತಿರ್ತೀಯಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಸತ್ಯ ನಿನ್ನ ನಿತ್ಯ. ಮಟ್ಕ ಮಕ್ಕಳನ್ನು ನಿನ್ನ ಬೆನ್ನಿಗೆ ಅಂಟಿಸಿಕೊಂಡು ಹಾಗೆ ತಿರುಗ್ತಿಯಲ್ಲ, ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಸತ್ಯ ನಿನ್ನ ನಿತ್ಯ. ಹಲೋ, ಏನು? ನನ್ನ ಹತ್ತಿ ಗೋಡೌನಿಗೆ ಬೆಂಕಿ ಬಿದ್ದಿರುವುದೇ? ಬೇಗನೆ ಬನ್ನಿ, ಹೋಗೋಣ. ಇವನನ್ನು ಒಳಗೆ ಹಾಕಿ ಬೀಗ ಭದ್ರ ಹಾಕಿ, ನಾನು ಬರ್ತೇನೆ. ಆಯ್ತು ಸರ್. ಗುಮಾಸ್ತರೇ, ಯಾಕೆ ರವಿರಾಜ್ ಸೌಕರ್ಯ ಇಲ್ಲವೇ ಮನೆಯಲ್ಲಿ? ಓಹೋ, ಬಸವಣ್ಣವ್ರೇನು? ಓ, ಬನ್ನಿ ಬನ್ನಿ, ಇದ್ದಾರೆ. ರಾಜಪ್ಪನವರೇ ಬನ್ನಿ, ತಲೆಗಿಳಿದು ಬಳಿರಿ. ಸುತ್ತ ಕಡೆ ಟೂರ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಎಂಜಾಯ್ ಮಾಡಬೇಕಂದರೆ ರಾಜಪ್ಪನವರೇ ಏಕೆ ಕೂಗುತ್ತಲೇ? ಏನಾಯ್ತು ಹೇಳು? ತಮ್ಮ ದರ್ಶನಕ್ಕಂತೆ ಬಸವಣ್ಣ ಶೋಭಾಳೊಂದಿಗೆ ಬಂದಿದ್ದಾರೆ. ಏನು ಬಸವಣ್ಣ ಬಂದಿರುವನೆ? ಯಾವ ಕಾರಣಕ್ಕಾಗಿ?
ನನ್ನ ತಂಗಿಗೆ ತಾಳಿ ಕಟ್ಟದೆ ತಮ್ಮ ಮಡದಿಯನ್ನಾಗಿ ಮಾಡಿಕೊಂಡಿದ್ದೀರಲ್ಲ, ಅದಕ್ಕೀಗ ಅವಳು 3 ತಿಂಗಳು ಗರ್ಭವತಿ. ಏನು ಶೋಭಾ 3 ತಿಂಗಳ ಗರ್ಭವತಿ? ಅಟ್ಲೀಸ್ಟ್ 3 months ಪ್ರೆಗ್ನೆಂಟ್. ಹೌದು, ಅದಕ್ಕೀಗ ನಾನೇನು ಮಾಡಬೇಕು? ತಾಳಿ ಕಟ್ಟದೆ ಈ ಕೆಟ್ಟ ಸಮಾಜದಲ್ಲಿ ಒಂದು ಹೆಣ್ಣಿಗೆ, ತಾಳಿ ಇಲ್ಲದೆ ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಕೆಟ್ಟ ಹೆಸರಿಗೆ ಕಾರಣವಾಗುತ್ತದೆ. ಅದಕ್ಕಾಗಿ ಈಗ ಅವಳನ್ನು ತಮ್ಮ ಮಡದಿಯನ್ನಾಗಿ ಮಾಡಿಕೊಳ್ಳಿರಿ ಎಂದು ಕೇಳಲು ಬಂದಿರುವೆ. ತಾಳಿಯ ಭಾಗ್ಯ ಏನಲೇ ಹುಚ್ಚ? ಕಂಡವರ ಜೊತೆ ಉಂಡು ಮಲಗಿ ಹಾದರ ಪಿಂಡ ಹೊತ್ತು ಬಂದ ನಿನ್ನ ತಂಗಿಗೆ ನಾನು ತಾಳಿ ಕಟ್ಟಬೇಕೆ? ನೆವರ್, ಇದು ಸಾಧ್ಯವಿಲ್ಲ. ರವಿರಾಜ್, ಏನಿದು ನೀವು ಆಡುತ್ತಿರುವ ಮಾತು? ಯಾವ ಮಾತು? ಏನಿದೆಲ್ಲ ನಿಮ್ಮ ಇಬ್ಬರ ಅಣ್ಣ ತಂಗಿಯರ ಕತೆ? ಹಾಗಾದ್ರೆ ಅವತ್ತು ನಾನು ವಾಯು ವಿಹಾರಕ್ಕೆ ಅಂತ ಬಂದಾಗ ನನ್ನನ್ನು ಕೈ ಹಿಡಿದು ನನ್ನನ್ನು ಪ್ರೀತಿಸಿ ಶಿವನ ಸನ್ನಿಧಾನದಲ್ಲಿ ಪ್ರಮಾಣಿಸಿ ನನ್ನ ಗರ್ಭಕ್ಕೆ ಕಾರಣವಾದದ್ದು ನಿಮಗೆ ಯಾವುದು ನೆನಪಿಲ್ವೇ? ಯಾವ ಶಿವನ ಸನ್ನಿಧಾನ, ಯಾವ ಗರ್ಭಗುಡಿ, ಯಾವ ವಿಹಾರಕ್ಕೆ ಬಂದಾಗ ಇವೆಲ್ಲ ನಿಜವಿದ್ದರೆ ನೀನು ನನ್ನ ಕೈ ಹಿಡಿದವಳಾಗೋದು? ಹಾಗೆಲ್ಲ ಇಲ್ಲ ಅಂತ ನುಡಿಬೇಡಿ ನನ್ನೊಳಗೆ. ಯಾಕೆಂದ್ರೆ ಈ ನನ್ನ ಹೃದಯದ ಕಡಲಲ್ಲಿ ಮುಳುಗೆದ್ದು ಪಾರಾದೆ ಎಂಬ ಶಂಕೆಯಿಂದ ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನನ್ನನ್ನು ಕೈ ಹಿಡಿದು ನಿಮ್ಮ ಸತ್ಯನಾಗಿ ಮಾಡಿಕೊಳ್ಳಿ ಅಂತ ಕಾಲಿಗೆ ಬೀಳ್ತೀನಿ. ನನ್ನ ಪಾದ ಮುಟ್ಟುವಷ್ಟು ಯೋಗ್ಯತೆ ನಿನಗೆ ಎಲ್ಲಿದೆ? ನಿತ್ಯ ಸತ್ಯವನ್ನು ಸ್ಮರಿಸಬೇಕಾದ ಹೆಣ್ಣು ತನ್ನ ಹೆತ್ತನ ಕಳೆದುಕೊಂಡಾಗ ಕಂಡವರ ಕಾಲು ಹಿಡಿದು ನಿನಗೆ ಎಲ್ಲಿದೆ ಈ ಸತಿಯ ಸ್ಥಾನ? ದಯವಿಟ್ಟು ಹಾಗನ್ನ ಬಿಡಿ ಪ್ರಿಯತಮ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ನಾನು ಕೆಟ್ಟಿಲ್ಲ, ಕುಂದಿಲ್ಲ, ಯಾರನ್ನು ಕೂಡ ಕಣ್ಣೆತ್ತಿ ಕೂಡ ನೋಡಿಲ್ಲ. ಇನ್ಮೇಲೆ ನಾನು ಹೊತ್ತಿರುವ ಈ ಗರ್ಭಕ್ಕೆ ದೇವರಾಣಿಯಾಗಿ ಹೇಳ್ತಾ ಇದ್ದೀನಿ, ನೀವೇ ಕಾರಣ, ಇದು ಸತ್ಯ. ದೇವರು ಎಲ್ಲಿದ್ದಾರೆ ಆ ನಿನ್ನ ದೇವರು? ನಿನ್ನ ನಲ್ಲನಿಗಾಗಿ ಈ ಶೀಲವನ್ನೇ ಮಾರಿಕೊಂಡು ಹೆಮ್ಮಾರಿಯಾಗಿ ಮಾರಬೇಡ. ಈ ನಿನ್ನ ದೇವರಾಣೇನು? ಹೋಗು, ನಿನ್ನ ಸೆರಗನ್ನದ ಹೊರನಲ್ಲಿಗೆ ಹೋಗಿ ಆ ಹೊರಗಲ್ಲಿಗೆ ತಿಕ್ಕಿ ನೋಡು, ಇದನ್ನು ಯಾರು ತಯಾರಿಸಿದ ಉಸಿರು ಅಂತ. ಸಿಕ್ಕಂತೆ ನಾಲಿಗೆ ಹರಿಬಿಡಬೇಡ. ಅಣ್ಣ ತಂಗಿಯರಿಬ್ಬರು ಪರಿಯಾಗಿ ನಿನ್ನ ಬೇಡಿಕೊಂಡರು. ನಿನ್ನ ಆಡಂಬರದ ಅವತಾರವನ್ನೇ ತೋರಿಸ್ತಾ ಇದೀಯಾ? ಲೇ ಬಸ್ಸ, ಲೇ ಬಡವ, ವರದಕ್ಷಿಣೆ ಕೊಡುವುದಾಗಿದೆ ಎಂದು ಹೇಳಿ ನಿನ್ನ ತಂಗಿಯನ್ನು ಸೂಳೆತನಕ್ಕೆ ಧುಮುಕಿಸಿ ಇವಳನ್ನು ನನ್ನ ಹೆಂಡತಿ ಅಂತ ಕಟ್ಟಲು ಬಂದಿಯೇನಲೇ ಲುಚ್ಚ? ನಡೆ ನನ್ನ ಮನೆಯಿಂದ ಆಚೆ. ಹಾಗೆ ಹೋಗಲು ಬಂದಿಲ್ಲ ಸಾವುಕಾರ, ಹಾಗೆ ಹೋಗಲು ಬಂದಿಲ್ಲ. ಈ ಸಮಾಜದಲ್ಲಿ ಒಂದು ಕೆಟ್ಟ ಹೆಣ್ಣಿಗೆ ಮೋಸ ಮಾಡುವವರ ಗತಿ ಏನಾಗುತ್ತದೆ ಎಂದು ತೋರಿಸಿಕೊಡಲು ಬಂದಿರುವೆ. ನೀನೇ ಇವಳ ನನ್ನ ಸತಿ ಎಂದು ಕೈ ಹಿಡಿದರೆ ನಾನು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ಇರದಿದ್ದರೆ ಅದೇ ಕಾಲನ್ನು ಹಿಡಿದು ಗಿರಗಿರನೆ ತಿರುವಿ ನಿನ್ನನ್ನು ನೆಲಕ್ಕಪ್ಪಳಿಸಿ ಬಿಡುವೆ. ಎಚ್ಚರ ಏನಲೇ ಹುಚ್ಚ? ಹುಚ್ಚ ಬಲಿತ ನಿನ್ನ ತಂಗಿಯೇನು ಮದುವೆ ಮಾಡಿದ ಹುಚ್ಚರ ಹಾಗೆ
ಇವಳನ್ನು ತಿರುಗಾಡಲು ಬಿಟ್ಟಿಯಲ್ಲ, ನನಗೆ ಎತ್ತರ ಕೊಡ್ತೀಯನಲೇ ಲುಚ್ಚ. ನಿನ್ನನೀಗ ಕಟ್ಟಿ ಮೈ ಚರ್ಮ ಸುಲಿದು ನನ್ನ ಕೋಪ ಶಾಂತ ಮಾಡಿಕೊಳ್ತೀನಿ. ಲೇ ಯಾರಲ್ಲಿ? ದಯವಿಟ್ಟು ದಯವಿಟ್ಟು ನನ್ನ ಅಣ್ಣನನ್ನು ಹೊಡಿಬೇಡಿ. ನಾನು ಮಾಡಿರುವ ತಪ್ಪಿಗೋಸ್ಕರವಾಗಿ ನನ್ನ ಅಣ್ಣನಿಗೆ ಯಾಕೆ ಶಿಕ್ಷೆ? ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ಅಣ್ಣನನ್ನು ಬಿಟ್ಟು ಬಿಡಿ. ಶೋಭಾ, ನನ್ನ ಕಾಲಿಗೆ ಬೀಳುವ ಮುನ್ನ ಹೋಗಿಬಿಡು ನೀನು ಆ ಸೂಳೆತನಕ್ಕೆ. ನೀ ಹೇಳಿದಂತೆ ಮೈಯಲ್ಲಿರಿಸಿ ಬಗ್ಗಿ ನಡೆಯಲು ಹೇಡಿಯ ರಕ್ತಕ್ಕೆ ಜನಿಸಿದವನಲ್ಲ ಈ ಬಸವಂತ. ಬಹದೂರ ವಂಶದ ನವಲಿಗಾರ ಮಾದೇವಿ ತಾಯಿ ಮಲೆ ಕೊಡುದು ಬೆಳೆದು ನಿಮ್ಮಂತ ನೀಚರನ್ನು ಒದ್ದು ಆಳಲು ಬಂದಿರುವೆ ಸಾಕಾರ. ಏ ಬಸವಂತ, ನಿನ್ನ ತಂಗಿಯನ್ನು ಹುಚ್ಚರ ಹಾಗೆ ತಿರುಗಾಡಿಸಿ ಈ ರವಿರಾಜನ ಜೊತೆ ಮಾಡಿಗೆದಾಳಂತ ಹೇಳ್ತೀಯಲ್ಲ, ನಿನ್ನ ನೀಗಲೇ ಮುಗಿಸಿ ಬಿಡ್ತೀನಿ. ನನ್ನ ತಂಗಿಗೆ ಹೆಸರು ಇಡ್ತೀನಲೇ ಲುಚ್ಚ. 10 ಲಕ್ಷದ ಜೊತೆ ವರೋಪಚಾರದ ಗಂಡನ ಮನೆ ಸೇರಿದ ನನ್ನ ತಂಗಿ ನಿನ್ನ ನೀಗಲೇ ಮುಗಿಸಿ ಬಿಡ್ತೀನಿ. ಶಬ್ಬಾಷ್! ಬಡತನದಲ್ಲಿ ಬೆಂದಿದ್ದರು ತಂಗಿಗಾಗಿ ಇಷ್ಟೆಲ್ಲ ಮಾಡುವ ನಿಷ್ಠುರತನ ನಿನ್ನಲ್ಲಿ ನೋಡಿದ್ದು ಇದೇ ಮೊದಲು. ರವಿರಾಜ್, ಸಾಕು ಮಾಡು ನಿನ್ನ ಹಠಮಾರಿತನವನ್ನು. ನಿನ್ನಲ್ಲಿ ನಿನಗೆ ಕೊಡಬೇಕಾದ ವರದಕ್ಷಿಣೆಯನ್ನು ಅವನು ಕೊಡ್ತೇನೆ ಅನ್ನುವಾಗ ನೀನೇಕೋ ಅವನಿಗೆ ಹಠಮಾರಿತನವನ್ನು ಮಾಡುತ್ತೀವಿ. ಜಾಣಿ ಜಾಣಿ ಬೆಚ್ಚಿ ಬಿಡು ಈ ಬಸವಂತನನ್ನು. ಆಯ್ತ್ರಪ್ಪ. ಸಾವುಕಾರ್ರಿ, ನೀವು ದೊಡ್ಡವರು, ನೀವು ದೊಡ್ಡವರಾಗಿ ದೊಡ್ಡತನವನ್ನೇ ಮಾತನಾಡಿದ್ರಿ. ಒಳ್ಳೆಯದು ಬಸವಂತ. ನನ್ನ ತಮ್ಮ ತಾನೇ ತಪ್ಪು ಮಾಡಿ ನಿನ್ನ ಮೇಲೆ ಬಲಾತ್ಕಾರ ಮಾಡಿದಾನೆ. ಅವನ ಪರವಾಗಿ ನಾನೇ ಕ್ಷಮೆ ಕೇಳುತ್ತೇನೆ. ಪಾಪ, ನಿನ್ನ ತಂಗಿ ನನ್ನ ಸೊಸೆಯಾಗಿ ಬರಲಿ. ಸಾವುಕಾರ್ರಿ, 2 ಲಕ್ಷ ಹಣವನ್ನು ಕೊಡಬೇಕೆ? ಎಲ್ಲಿಂದ ತರಲಿ ಸಾವುಕಾರ್ರಿ, ಎಲ್ಲಿಂದ ತರಲಿ? ಪಾಪ, ನಿನ್ನ ಮಕ್ಕ ನೋಡಿ ಕಡಿಮೆ 2 ಲಕ್ಷ ಅಂತ ಹೇಳಿದಾಗಿದೆ. ಅದರಲ್ಲಿ ನಿಮ್ಮ ತಮ್ಮ ಬಂದ್ರು ಎಲ್ಲ ಲಕ್ಷ ಹೋಗೋದಿತ್ತು. ಆಯ್ತು ಸಾವುಕಾರ್ರಿ, 4 ಜನಕ್ಕೆ ಒಪ್ಪಿಗೆ ಆದರೆ ನನಗೆ ಒಪ್ಪಿಗೆ ಇದ್ದ ಹಾಗೆ.
ನನ್ನ ಹತ್ತಿರ ಸಾವುಕಾರ್ರೆ ಹಣವಿಲ್ಲ. ಈ ಊರ ಮುಂದಿನ 2 ಎಕರೆ ಹೊಲವನ್ನು ವರದಕ್ಷಿಣೆ ರೂಪದಲ್ಲಿ ತಮ್ಮ ತಾವಾಕೆ ತೆಗೆದುಕೊಂಡು ಬಿಡಿ. ಅದೇ ಆಗುತ್ತದೆ ಬಸವಂತ. 2 ಲಕ್ಷ ರೂಪಾಯಿ ಕಿಮ್ಮತ್ತು. 2 ಎಕರೆ ಹೊಲ 2 ಲಕ್ಷ ರೂಪಾಯಿ ಕಿಮ್ಮತ್ತು ಆಗುದಿಲ್ಲ ಬಸವಂತ, ಕಿಮ್ಮತ್ತು ಆಗುದಿಲ್ಲ. ಸಾವುಕಾರ್ರೆ ಕಡೆ ಪಕ್ಷ 1,75,000 ರೂಪಾಯಿಗಾದ್ರೂ ಕಿಮ್ಮತ್ತು ಮಾಡಿ ಉಳಿದ 25,000 ಹಣವನ್ನು ನಾನು ಹೇಗಾದ್ರೂ ಮಾಡಿ ತಂದು ತಮ್ಮ ಕೈಯಲ್ಲಿ ಒಪ್ಪಿಸಿ. ನೀನು ಇಷ್ಟು ಕೇಳಿಕೊಳ್ತಿ ಅಂದ ಮೇಲೆ ಈ ನಿನ್ನ ಹೊಲದ ಉತ್ತಾರವನ್ನು ಹಚ್ಚಿ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿ ಹೋಗು. ನಂತರ ಉಳಿದ ಹಣವನ್ನು ನಾಳೆ ಬಂದು ಚುಕ್ತ ಮಾಡು. ಹೆಣ್ಣು ಹೊಡೆದ ಜೀವ ಕಣ್ಣೀರಿನ ಕಡಲಲ್ಲಿ ತೇಲದೆ ಬಿಡಲಿಲ್ಲ. ಹೇಗಾದರೂ ಮಾಡಿ 25,000 ರೂಪಾಯಿಗಳನ್ನು ತಂದು ಕೊಟ್ಟು ನನ್ನ ತಂಗಿಯನ್ನು ಈ ಮನೆಯಲ್ಲಿ ಬಿಟ್ಟು ಹೋಗಬೇಕು. ಮುರುಗೇಶಿ ಬಾರಮ್ಮ, ಸಹಿ ಮಾಡಿಸ್ಕೋ ಇವರನ್ನು. ಸರಿಯಪ್ಪ. ಏನು ಹೆಬ್ಬಟ್ಟಿನ ಕಂಪನಿ ಅಲ್ಲ ಎಲ್ಲ ಸೌದ ಹೋಗಿದಾವ ಕಟ್ಟಿಂಗ್ ಮಾಡಿ ಮಾಡಿ ಮಾಡಿ. ಇದು ಬರಾಬರಿ ಆಗೋದಿಲ್ಲ. ಅಲ್ಲ ಇಲ್ಲ ಅನ್ನತ್ತೆ ಗೌರ್ಮೆಂಟ್ ಸಿಕ್ಕಾಯ್ತು. ಗೌರ್ಮೆಂಟ್ ಆಯ್ತು. ಆಯ್ತು ಸಾವುಕಾರ್ರೆ, ನಾನಿನ್ನು ಬರುತ್ತೇನೆ. ಅಣ್ಣ, ಏನಿದೆ ಅಲ್ಲ ನಿನ್ನ ಮಾತು? ನನ್ನನ್ನು ಮೋಸ ಮಾಡಿಬಿಟ್ಟಿದೆ ನೀನು. ರವಿರಾಜ್, ನಿನಗೆ ಇದೆಲ್ಲ ತಿಳಿಯುವುದಿಲ್ಲ. 1 ಇಂಚು ಆಸ್ತಿ ಕೊಡುದಿಲ್ಲ ಅಂತ ಹೇಳಿದ ನರಸಿಂಹನಿಗೆ ಆ ನರಸಿಂಹನಿಗೆ ಈ ಶಿಕ್ಷೆ. ಇದೆಲ್ಲ ನಿನಗೆ ತಿಳಿಯುವುದಿಲ್ಲ. ಒಳಗೆ ಹೇಳ್ತೇನೆ. ನೀನೊಬ್ಬ ಬಡ ಭಿಕಾರಿ, ಕೆತ್ತು ಕೋಳಿಗೆ ಗತಿ ಇಲ್ಲದ ನೀನು ಇಟ್ಟು ಹಾರಾಡಬೇಕಾದರೆ ನಾನೆಷ್ಟು ಹಾರಾಡಬೇಕಲ್ಲ? उसको दांत कहता है, उसको आप कहता है. ये रविराज निकला तो अंडरवर्ल्ड कहता है. ये ಬಸವಂತ, ಸಿಂಹ ಗುಹೆಯಲ್ಲಿ ಸುಮ್ಮನೆ ಕುಳಿತ ಅಂದರೆ ಅದಕ್ಕೆ ಹಸಿವಿಲ್ಲ ಅಂತಲ್ಲ. ಒಮ್ಮೆ ಹೊರಗೆ ಬಂದರೆ ಬೇಟೆ ಯಾವುದೇ ಆಗಿರಲಿ ಆಕಿನ ಹೆಣ ಮೈಕೆ ನಂತರ ಈ ರವಿರಾಜ್ ನಹಿ ಬೋಲೆ ಮಾಡ್ತೀನಿ. ಏ ಡೈಲಾಗ್ ರೇವಣ್ಣ ಸಾರ್ ಡೈಲಾಗ್ ಮಾಡ್ತೀನಿ. ದೇವ ಮಾರುತೇಶ್ವರ, ನಿನ್ನನ್ನು ಪರಿಪರಿಯಾಗಿ ಬೇಡಿದರು ಅಡಿಗಡಿಗೂ ಬೆನ್ನು ಬಿಡದೆ ಕಾಡ್ತಾ ಇದೆಯಲ್ಲಪ್ಪ, ಕಾಡ್ತಾ ಇದೆಯ. ಹೆಣ್ಣು ಸಂಸಾರದ ಕಣ್ಣೆಂದು ಜಗತ್ತು ಕೂಗಿ ಕೂಗಿ ಸಾರಿ ಹೇಳುತ್ತಿರುವಾಗ ಆ ಹೆಣ್ಣಿನ ಬಾಳು ಎಂದು ಸಿಹಿ ತಿಂದು ಬಿಸಾಕಿದ ಕಬ್ಬಿನ ಶಿಂಪೆ ಎಂತಾಯಿತಪ್ಪ, ಶಿಂಪೆ ಎಂತಾಯಿತು. ಹೆಣ್ಣು
ಸಂಸಾರದ ಕಣ್ಣು ಜಗದ ಕಣ್ಣೆಂದು ಈ ಜನ ಕೂಗಿ ಕೂಗಿ ಸಾರಿ ಹೇಳ್ತಾ ಇದ್ದಾಗ ಅವಳ ಮದುವೆಗೆ ವರದಕ್ಷಿಣೆ ರೂಪದಲ್ಲಿ ಊರ ಮುಂದಿನ 2 ಎಕರೆ ಹೊಲ ಹೋದರು ಇನ್ನೂ 25,000 ರೂಪಾಯಿಗಳನ್ನು ನಾನು ಹೊಂದಿಸಬೇಕಾಗಿದೆ. ಎಲ್ಲಿಂದ ತರಲಿ, ಹೇಗೆ ತರಲಿ ದೇವಾ? ನಾಳೆ ನನ್ನ ತಮ್ಮ ಬಂದು ಅಣ್ಣ ನಮ್ಮ ಆಸ್ತಿ ಎಲ್ಲಿ ಎಂದು ಕೇಳಿದರೆ ಏನೊಂದು ಹೇಳಲಿ? ಮದುವೆ ಮುಂಚೆಯೇ ನನ್ನ ತಂಗಿ ಗರ್ಭವಾಗಿರುವ ವಿಚಾರ ಒಂದೆಡೆಯಾದರೆ ತಮ್ಮನಿಗೆ ಈ ವಿಷಯವನ್ನು ತಿಳಿಸುವ ಜವಾಬ್ದಾರಿ ಮತ್ತೊಂದು ಕಡೆಯಾಗಿ ಹೋಗಿದೆ. ಸಾಹುಕಾರರಿಗೆ ಮಾತು ಕೊಟ್ಟಂತೆ 25,000 ರೂಪಾಯಿಗಳನ್ನು ನಾನು ಹೊಂದಿಸಬೇಕಾಗಿದೆ. ಓ ನನ್ನ ದೈವವೇ, ನೀವಾದರೂ ಈ ನನ್ನ ಪರಿಸ್ಥಿತಿಯನ್ನು ಕಂಡು 10-20ರಂತೆ ದಾನ ಮಾಡಿ ನನ್ನ ತಂಗಿಯ ಮದುವೆಗಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳ್ರಪ್ಪ, ಉಳಿಸಿಕೊಡಿ. ದೈವ ಕೂಡಿ 20,000 ರೂಪಾಯಿಗಳನ್ನಾದರೂ ಮಾಡಿದ್ದಾರೆ. ಇನ್ನು 5,000 ರೂಪಾಯಿಗಳನ್ನು ಎಲ್ಲಿಯಾದರೂ ಹೋಗಿ ತಂದು ಗೌಡರ ಮನೆಗೆ ಕೊಟ್ಟು ನನ್ನ ತಂಗಿಯನ್ನು ಅವರ ಮನೆಗೆ ಕಳಿಸಿ ಬರುತ್ತೇನೆ. ನಿಲ್ಲು. ಈ ರೀತಿ ಬಿಚ್ಚಬೇಡಿ. ಈ ಊರಾಗ ಯಾರ ಮರ್ಯಾದೆ ತೆಗಿಬೇಕಂತ ಮಾಡಿದ್ದಿಪ್ಪ. ಯಾರ ಮರ್ಯಾದೆ ಯಾಕೋ ಹಾಳು ಮಾಡ್ಲಪ್ಪ. ಹೋಗಿರುವ ಮರ್ಯಾದೆನ ಗಳಿಸಿಕೊಳ್ಳಲು ಈ ರೀತಿ ಮಾಡ್ತಾ ಇದ್ದಾನೆ. ತೂ ನಾಚಿ ಕಟ್ಟವನೆ. ನೀನಪ್ಪ ಎಂತವ್ರ ಅಣ್ಣ ಅಂತಂದ್ರೆ ಈ ಊರಾಗ ಮರ್ಯಾದೆ ಸಾಹಿತ್ಯ ಉಳಿಯೋದಿಲ್ಲ. ನಿನ್ನ ತಮ್ಮ ನರಸಿಂಹ ನಾಡಿಗೆ ಸೂರನಿದ್ದು ಈ ಕೆಲಸ ಮಾಡಲಿಕ್ಕೆ ನಾಚಿಕೆ ಆಗುದಿಲ್ಲ ನಿನಗೆ? ಏನ ಸಂಜಯ್, ಇವನಿಗೂ ಅಣ್ಣವಾರ ಏನಾರು? ನನಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಇವು ನನಗೆ ಪರಿಚಯ ಆಗಬೇಕಾದ್ರೆ ಹಿಂದೆ ನನ್ನ ತಂದೆ ನಮ್ಮ ಮನೆಗೆ ಕೆಲಸಕ್ಕೆ ತಂದ ಆಳ ಮಗನಿವನು. ಸಂಜಯ್ ಮೊಚ್ಚ ಬಾಯಿನ ಆಳ ಮಗನಾದ ನಿನಗೆಟ್ಟಲೆ ಸೊಕ್ಕ.
ಆಳು ಮಗ, ಹೌದಪ್ಪ ಆಳು ಮಗ. ತುತ್ತಿಟ್ಟವರ ಕೈ ಸೆರೆಯಾಗಿ ನೀನು ಈ ರೀತಿ ಮಾತನಾಡುವುದು ನಿಜವಾಗಿದೆಯಪ್ಪ. ಇದು ಕಲಿಗಾಲನಪ್ಪ, ಕಲಿಗಾಲ. ಕಲಿಕೆಯ ಸಿರಿ ಬೆನ್ನತ್ತಿ ನಡೆಯುವ ನಿನ್ನಂತವರೆಲ್ಲ ಹೇಳುವ ಮಾತೇ ಇದೆಯಪ್ಪ. ಈ ರೀತಿ ನೀನು ಹೇಳಬೇಕಾದರೆ ನೀನು ನನ್ನ ತಂದೆಯ ಸೂಳೆಯ ಮಗ. ಏ ಪಚ್ಚ! ನಿನ್ನ ಹಾಗೆ ಜೀವಂತವಾಗಿ ಕೈ ಬಿಟ್ಟರೆ ನನಗೆ ನೀನೇ ವೈರಿ ಜಾನೆ. ಈಗಲೇ ನಾರಂದ್ರೆ ಇವಳೀಗ ಮಾಡ್ರ ಖಂಡಿತ. ಅದಕ್ಕಂತ ಎತ್ತು ತಂದೆ ಈ ಬರುವ ನನ್ನ ಏನೋ ಬಸವಂತ, ಇವನೊಬ್ಬ ಕೊಲೆಗಾಡಕ ತಮ್ಮನನ್ನ ಕಟ್ಟಿಕೊಂಡು ಯಾರಿಗೆ ಏನು ಬೇಕಾದ್ರೂ ಮಾಡುವ. ನಿನಗೆ ಪ್ರಾಣ ಬೇಕು ಸಾಕು. ನನಗೆ ಪ್ರಾಣ ಬೇಕಾಗಿದ್ದರೆ ಪ್ರತಿ ಹೆಜ್ಜೆಗೂ ನಾನು ನಿಮಗೆ ಬಗ್ಗಿ ನಡೀತಾ ಇದ್ದೆ. ನನಗೆ ನನ್ನ ಪ್ರಾಣಕ್ಕಿಂತ ಮಾನವೇ ಮುಖ್ಯ. ಮಾನ ಮುಖ್ಯವಾದ್ರೆ ಏಕೆ ಬೇಡದೆ ಭಿಕ್ಷೆ? ಭಿಕ್ಷೆ ಬೇಡುವುದರಲ್ಲೊಂದು ಮೋಕ್ಷ ಇದೆಯೋ ಚಾಂಡಾಲ? ನಿನಗೇನು ಗೊತ್ತೋ ಇದರ ಮಹತ್ವ? ನಿತ್ಯವೂ ಇಂಥ ಬಂಡರ ಕೈಯಿಂದ ಎತ್ತಿ ಕೂಳು ತಿನ್ನುವ ನಿನಗೇನು ಗೊತ್ತೋ ಇದರ ಮಹತ್ವ? ಸಂಜಯ್, ಸಮಯ ಕಾದಂತೆಲ್ಲ ಇವನು ಸಾಕು. ಮಿತಿ ಮೀರಿತು. ಬೆತ್ತ ಹಣವನ್ನೆಲ್ಲ ನೀ ಆಯ್ದುಕೋ. ಇವನಿಗೆ ಮಸನ ದಾರಿ ನಾ ತೋರ್ಸವೆ.